ಭಾರತದ ಉತ್ಪನ್ನಗಳ ಮೇಲೆ ವಿಧಿಸಲಾಗ್ತಾ ಇರುವ ಪ್ರತಿ ಸುಂಕವನ್ನು 50% 18% ಇಳಿಕೆ ಮಾಡೋದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ವೀಟ್ನ ಮೂಲಕ ಘೋಷಣೆಯನ್ನು ಮಾಡಿದ್ದಾರೆ. ಇದರ ಜೊತೆಗೆ ರಷ್ಯಾದಿಂದ ತೈಲ ಖರೀದಿ ಹಿನ್ನೆಲೆಯಲ್ಲಿ ವಿಧಿಸಲಾಗ್ತಾ ಇದ್ದಂಥ ಹೆಚ್ಚುವರಿ 25% ಪ್ರತಿ ಸುಂಕವನ್ನು ರದ್ದುಗೊಳಿಸಲಾಗಿದೆ ಅನ್ನೋದನ್ನ ತಿಳಿಸಿದ್ದಾರೆ. ರಷ್ಯಾ ತೈಲ ಖರೀದಿ ಮುಂದಿಟ್ಕೊಂಡು ಭಾರತದ ಮೇಲೆ ಟ್ರಂಪ್ ಒತ್ತಡವನ್ನ ಹೇರ್ತಾ ಇದ್ರು. ಟ್ರಂಪ್ ಒತ್ತಡಕ್ಕೆ ಮಣಿಯದೆ ರಷ್ಯಾ ತೈಲವನ್ನ ಖರೀದಿ ಮಾಡ್ತಾನೆ ಇತ್ತು ಭಾರತ. ಅದನ್ನ ಮುಂದುವರಿಸಿತ್ತು. ಯುರೋಪ್ ಜೊತೆ ಮುಕ್ತ ವ್ಯಾಪಾರ ಒಪ್ಪಂದ ಆಗ್ತಾ ಇದ್ದ ಹಾಗೆ ದಾರಿಗೆ ಬಂದ ಹಾಗೆ ಕಾಣಿಸ್ತಾ ಇದೆ ಅಮೆರಿಕ. ಈಗ ಯುರೋಪಿಯನ್ ಒಕ್ಕೂಟದ 27 ದೇಶಗಳ ಜೊತೆ ಭಾರತದಿಂದ ವ್ಯಾಪಾರ ಒಪ್ಪಂದ ಆಗಿದೆ. ಯುರೋಪ್ ಕೈ ಜೋಡಿಸ್ತಾ ಇದ್ದಂತೆ ಅಮೆರಿಕ ಭಾರತದತ್ತ ಮುಖ ಮಾಡಿರೋದು. ಬ್ರಿಟನ್ ಜೊತೆಗೆ ಮುಕ್ತ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಹಾಕಿದೆ ಭಾರತ. ಇದರ ಜೊತೆಗೆ ಕೆನಡಾ ಜೊತೆಗೂ ವ್ಯಾಪಾರ ಒಪ್ಪಂದಕ್ಕೆ ಮಾತುಕತೆಯನ್ನ ಆರಂಭಿಸಿದೆ. ಯುರೋಪ್ ನಂತರ ಕೆನಡಾ ಜೊತೆಗೂ ಒಂದು ವೇಳೆ ಏನಾದರೂ ಒಪ್ಪಂದ ಆದರೆ ಆಗ ಅಮೆರಿಕಕ್ಕೆ ಹಿನ್ನಡೆಯಾಗತ್ತೆ. ಆ ಭೀತಿ ಅಮೆರಿಕವನ್ನ ಕಾಡ್ತಾ ಇತ್ತು. ಜಾಗತಿಕ ವ್ಯಾಪಾರದಲ್ಲಿ ಹಿಂದುಳಿಯೋ ಭೀತಿಯಿಂದ ಭಾರತದ ಜೊತೆ ಕೈ ಜೋಡಿಸಿದ್ದಾರೆ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಸರಕುಗಳಿಗೆ ಭಾರತದಲ್ಲೂ ಕೂಡ ತೆರಿಗೆ ಇಳಿಸಿದೆ ಮೋದಿ ಸರ್ಕಾರ. 2025 ಆಗಸ್ಟ್ 27ರಂದು ಭಾರತದ ಮೇಲೆ 50% ತೆರಿಗೆಯನ್ನ ವಿಧಿಸಿದ್ರು ಟ್ರಂಪ್. ರಷ್ಯಾದಿಂದ ತೈಲ ಖರೀದಿ ನೆಪ ಮುಂದಿಟ್ಕೊಂಡು 25%ರಷ್ಟಿದ್ದ ತೆರಿಗೆ 50%ಕ್ಕೆ ಏರಿಸಿದ್ರು. ಐರೋಪ್ಯ ಮತ್ತು ಭಾರತ ಮದರ್ ಆಫ್ ಆಲ್ ಡೀಲ್ ಒಪ್ಪಂದ ಮಾಡಿಕೊಳ್ತು. ಈ ಒಪ್ಪಂದ ಟ್ರಂಪ್ಗೆ ಟಾಂಗ್ ಕೊಡೋ ರೀತಿಯಲ್ಲಿತ್ತು. ಭಾರತದ ನಡೆಯಿಂದ ಅಮೆರಿಕ ಅಧ್ಯಕ್ಷ ಕಂಗಾಲಾದರು. ಕೊನೆಗೂ ಮೋದಿ ಜೊತೆ ಟ್ರಂಪ್ ಮಾತುಕತೆಯನ್ನ ನಡೆಸಿದ್ರು. ಏಕಾಏಕಿ ತೆರಿಗೆ ಯುದ್ಧದಿಂದ ಹಿಂದೆ ಸರಿದು 18%ಕ್ಕೆ ಸುಂಕವನ್ನ ಇಳಿಸಿದ್ದಾರೆ ಟ್ರಂಪ್. ಭಾರತದ ಮೇಲೆ ಟ್ರಂಪ್ ತೆರಿಗೆ ಯುದ್ಧ ಯಾವಾಗಿನಿಂದ ಅನ್ನೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ 18%ರಷ್ಟು ಸುಂಕವನ್ನ ಕಡಿಮೆಗೊಳಿಸಲಾಗಿದೆ. ಐರೋಪ್ಯ ಭಾರತ ಡೀಲ್ ಆದ ನಂತರ, ಮದರ್ ಆಫ್ ಆಲ್ ಡೀಲ್ ಒಪ್ಪಂದದ ನಂತರ ಒಂದು ರೀತಿ ಅಮೆರಿಕ ಮಂಡಿ ಉರ್ತು.